ಜಗತ್ತಿನ ಎಲ್ಲ ವೃತ್ತಿಗಳಲ್ಲಿ ವಕೀಲ ವೃತ್ತಿಯು ಅತ್ಯಂತ ಸ್ವತಂತ್ರವಾಗಿದೆ, ಶ್ರೇಷ್ಠವಾಗಿದೆ. ಸಚಿವ ಡಾಕ್ಟರ್ ಎಚ್.ಕೆ. ಪಾಟೀಲ್. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಪ್ರಪಂಚದ ಎಲ್ಲ ಉದ್ಯೋಗಗಳಲ್ಲಿ ಮುಕ್ತ ಹಾಗೂ ಸ್ವಾಯತ್ತತೆ ಹೊಂದಿರುವ ವೃತ್ತಿ ಎಂದರೆ ಅದು ವಕೀಲ ವೃತ್ತಿಯಾಗಿದೆ. ಸಂವಿಧಾನದ ರಕ್ಷಣೆಯ ಹೊಣೆ ಮತ್ತು ಕಾವಲುಗಾರ ಯೋಧನಾಗಿ ಮತ್ತು ಸಂವಿಧಾನದಲ್ಲಿ ಮಿಡಿಯುವ ಮಾನವೀಯ ಮೌಲ್ಯಗಳ ಪ್ರತಿಪಾದಕರಾಗಿ ಕೆಲಸ ಮಾಡಬೇಕೆಂದು ರಾಜ್ಯದ ಸಹ ಕುಲಾಧಿಪತಿ ಮತ್ತು ಕಾನೂನು ಹಾಗೂ ಮಾನವ ಹಕ್ಕುಗಳ ಸಚಿವರಾದ ಡಾಕ್ಟರ್ ಎಚ್.ಕೆ. ಪಾಟೀಲ್ ಕಾನೂನು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿ ಹಾಗೂ ಘಟಿಕೋತ್ಸವದ ಪ್ರಮಾಣ ಬೋಧಿಸಿ ಚಾಲನೆ ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಘಟಿಕೋತ್ಸವವು ಬರೀ ಸಂಭ್ರಮಾಚರಣೆಯಾಗಿರದೆ ಜನಸಾಮಾನ್ಯರ ಮನೆ ಬಾಗಿಲಿಗೆ ನ್ಯಾಯವನ್ನು ನ್ಯಾಯಯುತವಾಗಿ ತಲುಪಿಸುವ ಗುರುತರ ಜವಾಬ್ದಾರಿ ಹೊಂದಿರುವ ವಕೀಲರ ಮೇಲಿದೆ. ಇದು ಆತ್ಮಾವಲೋಕನದ ಕ್ಷಣವಾಗಲಿ. ಕಾನೂನು ವೃತ್ತಿಪರರಾಗಿ ನ್ಯಾಯವು ಕೇವಲ ಕೆಲವರ ಸ್ವತ್ತಲ್ಲ, ಅದು ಎಲ್ಲ ಭಾರತೀಯರಿಗೂ ಸಿಗಬೇಕಾದ ಸಾಂವಿಧಾನಿಕ ಹಕ್ಕು ಎಂದು ಸುನಿಶ್ಚಿತಗೊಳಿಸಲು ವಕೀಲರ ಪಾತ್ರ ಪ್ರಮುಖವಾಗಲಿ ಎಂದು ಈ ಸಂದರ್ಭದಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ಭವ್ಯ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಘಟಿಕೋತ್ಸವದ ಭಾಷಣಕಾರರಾಗಿ ಆಗಮಿಸಿದ್ದ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಾಕ್ಟರ್ ಧನಂಜಯ್ ಚಂದ್ರಚೂಡ್ ಇವರು ಮಾತನಾಡಿ, ಕಾನೂನು ವಿದ್ಯಾರ್ಥಿಗಳು ಸದಾ ತಮ್ಮ ಪಂಚೇಂದ್ರಿಯಗಳನ್ನು ಜಾಗೃತರನ್ನಾಗಿಡಬೇಕಾದ ಅವಶ್ಯಕತೆ ಇದೆ. ವಕೀಲ ವೃತ್ತಿಗೆ ಕಾನೂನು ವಿದ್ಯಾರ್ಥಿಗಳು ಸಂವಿಧಾನ ರಕ್ಷಕರಾಗಿ ಯಾವಾಗಲೂ ಸತ್ಯ ಶೋಧನೆಯ ಹಾದಿಯಲ್ಲಿರಬೇಕು. ಸತ್ಯ ಸಂಶೋಧಕರಾಗಿ ಸಮಾಜಕ್ಕೆ ದಾರಿದೀಪವಾಗಬೇಕೆಂದರು. ಸೋಲು ನಿಮ್ಮನ್ನು ಗೆಲುವಿನತ್ತ ಕರೆದೊಯ್ಯುತ್ತದೆ. ಗ್ರಹಿಸುವಿಕೆ, ನಿರ್ಭೀತಿ, ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಹೋರಾಟ, ಮಾನವೀಯ ಮೌಲ್ಯಗಳ ರಕ್ಷಣೆ ನಿಮ್ಮದಾಗಿಸಿಕೊಳ್ಳಬೇಕು. ಜಗತ್ತು ನಿಮ್ಮನ್ನು ಗುರುತಿಸಬೇಕೆಂಬ ಸಾಧಿಸುವ ಹಂಬಲ, ಗಟ್ಟಿತನದ ಛಲ ನಿಮ್ಮಲ್ಲಿ ಹುದುಗಿಸಿಕೊಳ್ಳಬೇಕೆಂದರು. ಎಲ್ಲವನ್ನು ವಾಣಿಜ್ಯಕರ ದೃಷ್ಟಿಯಿಂದ ನೋಡಬೇಡಿ ಎಂದು ಚಂದ್ರಚೂಡ್ ಈ ಸಂದರ್ಭದಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ಜೊತೆಗಿನ ತಮ್ಮ ಬಾಲ್ಯಾವಸ್ಥೆಯ ಒಡನಾಟಗಳನ್ನು ಮೆಲುಕು ಹಾಕಿ ತಿಳಿಸುವುದಲ್ಲದೆ ತಮ್ಮ ಜೀವನಕ್ಕೆ ಮಾರ್ಗದರ್ಶನಗಳಾದ ಕೆಲ ಘಟನೆಗಳನ್ನು ಕೂಡ ಚಂದ್ರಚೂಡ್ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯಕ್ಕೆ ಒಳಪಡುವ ರಾಜ್ಯದ ಕಾನೂನು ವಿದ್ಯಾಲಯಗಳ ಪೈಕಿ ಅತಿ ಹೆಚ್ಚು ಚಿನ್ನದ ಬೇಟೆಯಾಡಿದವರಲ್ಲಿ ಬೆಂಗಳೂರು ವಿದ್ಯಾಲಯಗಳದ್ದೇ ಮೇಲುಗೈ. ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಸಿ ಬಸವರಾಜು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಗಣ್ಯ ಅತಿಥಿಗಳ ಪರಿಚಯ ಮಾಡಿಕೊಟ್ಟರು. ಡೀನ್ ಹಾಗೂ ಮೌಲ್ಯಮಾಪನ ರಿಜಿಸ್ಟ್ರಾರ್ ಪ್ರೊಫೆಸರ್ ರತ್ನ ಬರಂಗೌಡರ್, ರಿಜಿಸ್ಟ್ರಾರ್ ಅನುರಾಧ ವಸ್ತ್ರದ್, ಮಾಜಿ ಸಂಸದ ಐಜಿ ಸನದಿ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು, ವಕೀಲ ವೃತ್ತಿಯಲ್ಲಿ ತೊಡಗಿಕೊಂಡಿರುವ ಅನೇಕ ವಕೀಲರು ಸೇರಿದಂತೆ ವಿದ್ಯಾರ್ಥಿ ವೃಂದ ಹಾಗೂ ಸಿಬ್ಬಂದಿಯೇತರ ಬಳಗ ಈ ಭವ್ಯ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಸಿಹಿ ಕಹಿ ಅನುಭವಗಳನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡರು. ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ನ್ಯಾಯಮೂರ್ತಿಗಳಾದ ಅಶೋಕ್ ಹಿಂಚಗೇರಿ ಹಾಗೂ ಮಾಜಿ ಸಚಿವರಾದ ವೀರಪ್ಪ ಮೊಯ್ಲಿ ಕೂಡ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದ ಕಹಿ ಸಿಹಿ ಅನುಭವಗಳನ್ನು ಹಂಚಿಕೊಂಡು ಸೂಕ್ತ ಮಾರ್ಗದರ್ಶನ ನೀಡಿದರು. 3 ಜನ ಗಣ್ಯರಿಗೆ ಪ್ರತಿಷ್ಠಿತ ಗೌರವಾನ್ವಿತ ಡಾಕ್ಟರೇಟ್ ಪದವಿ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಧನಂಜಯ್ ಚಂದ್ರಚೂಡ್ ಹಾಗೂ ಮಾಜಿ ಸಚಿವರಾದ ವೀರಪ್ಪ ಮೊಯ್ಲಿ ಸೇರಿದಂತೆ ನ್ಯಾಯಮೂರ್ತಿ ಅಶೋಕ್ ಹಿಂಚಗೇರಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನವತರಿಸಿದ ಭಾರತ ಜನನಿಯ ತನುಜಾತೆ. ಜೈ ಭಾರತ ಜನನಿಯ ತನುಜಾತೆ. Chandrachud ji, former Chief Justice of India, Supreme Court, New Delhi. Shri Dr. Thawarchand Gehlot in absentia, Honorable Governor of Karnataka,
and Chancellor of Karnataka State Law University, Hubballi, Shri Dr. H.K. Patil, Honorable Minister for Law, former Union Minister and Chief Minister of Karnataka, and the convocation open. Let the candidates for the honorary great nation. But within the rubric of our citizenship of the great nation, what the state song reminds you, and which I love to listen to the song every time I come for a convocation in Karnataka, is that within the identity of the nation, we have individual identities which reflect our aspirations. Those identities and the ability of our nation to preserve those identities, whether identity is based on culture, identity is based on region, identity is based on religion, as the state song itself embodies. These identities have helped us bring together one social fabric in a stable nation. Your foremost task as students, as young professionals, must not be to emulate a senior, a peer, a co-student, or a tried and tested path. Years ago, when I was an administrative judge for the district of Kolhapur, I was travelling from Mumbai to Kolhapur by the Mahalakshmi Express, which left typically a little before dinner and went to Kolhapur early morning. I was gifted a book, just like I was gifted several books this morning. And it was a book which was called The Road Less Travelled by M. Scott Peck. And the book tells you and invites you to follow the path which others have not followed. Well, some of you may want to follow the path which others have followed. But surely there will be some amongst you or all of you who will follow a path which you have created for yourself. The road less taken, or rather, even the road never taken, is nearly always worth its while. Most of you perhaps have decided the path you do it. Your work counts and speaks for itself. What you must ensure is that you give it everything of your best labors. You must have the humility to learn from mistakes and the perspectives of others, but know that there is always room for improvement in yourselves. Perspective just lets you do that. As students of the law, you must read widely about intersecting or even entirely unrelated areas of life. Social sciences, economics, politics, history, or even hiking and music contain as many lessons about life as your books carry about the law. Some of my judgments have required me to look beyond the realm of the law in order to understand the context of our decisions. For instance, I have spent precious hours in developing my understanding of the experiences of persons with disabilities in
the world of the ableist? What is the implication of mocking a physical or psychological condition in a work of fiction? What is the implication of putting a student through several rounds of medical tests in order to effectuate their entitlement as a person with disability? How seemingly neutral public places are sites of horror to some of us, and what the rest of us can do to improve the situation. These are some of the questions we learn to ask, not solely because we understand the text of the law, but because we see the context of the law. Just a week before I retired, I had a case by a young disabled student. He suffered from an 88% disability but wanted to do medicine. 2 medical assessment boards rejected him on the ground that he could not work as a doctor. We were not satisfied in the Supreme Court, and we sent him to a 3rd expert medical assessment board, which opined that this young brilliant person was capable of working as a doctor. And so we passed an order giving him a second chance at life. I think it is important that we do not confine ourselves to categories of the past which have denied justice to people in need. We need to design new categories so that people who are truly in a position to aspire for the betterment of our society can do so. These are some of the questions we learn to ask, not only because we understand, as I said, the text of the law, but please understand the context, which is the societal perspective of the law. You must be ready and willing to zoom out. You always zoom in and zoom out on your cell phones. You must be ready and willing to zoom out, unlearn to widen your perspective, and return to the problem of the law with an insight that you gain from the world outside the law. Take it from someone who has had some time to take a long... ನ್ಯಾಯವಾದಿಗಳೇ, ಎಲ್ಲ ಪ್ರಾಚಾರ್ಯ ವರ್ಗದವರೇ, ಪತ್ರಕರ್ತರೇ, ಇವತ್ತು ವಿಶೇಷವಾದಂತಹ ಒಂದು ಪದವಿಗಳನ್ನು ಪಡೆದಂಥ, ಡಾಕ್ಟರೇಟ್ಗಳನ್ನು ಪಡೆದಂಥ ಎಲ್ಲ ನನ್ನ ಗೆಳೆಯ ಮಿತ್ರರೇ, ಇಲ್ಲಿ ಸೇರಿದಂತೆ ಎಲ್ಲ ಬಂಧುಗಳು ಮತ್ತು ಭಗಿನಿಯರು, ಸಾಮಾನ್ಯವಾಗಿ ಘಟಿಕೋತ್ಸವ ಭಾಷಣ ಮಾಡತಕ್ಕಂಥ ಕಾರ್ಯಭಾರ ನಿರ್ವಹಿಸಿದಂಥ ಮತ್ತು ವಿಶೇಷವಾಗಿ ಬ್ರಿಲಿಯಂಟ್ ಭಾಷಣವನ್ನು ಕೊಟ್ಟಂಥ ಡಾಕ್ಟರ್ ನ್ಯಾಯಮೂರ್ತಿ ಧನಂಜಯ ವೈ ಚಂದ್ರಚೂಡ್ ಅವರು ಮಾತನಾಡಿದ ಮೇಲೆ ನಮ್ಮ ಪಾತ್ರ ಬಹಳ ಸಣ್ಣದು. ಈಗಾಗಲೇ ಡೆಲಿವರ್ ದಿ ಕಾನ್ವೊಕೇಶನ್ ಅಡ್ರೆಸ್, ಇಟ್ ಇಸ್ ಆಲ್ರೆಡಿ ಡೆಲಿವರ್. ನಮಗೆ ಬಹಳ ಇದು ಆಸ್ ಎ ಕಾಂಪ್ಲಿಮೆಂಟ್, ಒಂದು ರೀತಿಯ ಸಜ್ಜನಿಕೆಯ ಒಂದು ಮನೋಧರಣೆಯಿಂದ ನಮ್ಮ ಎಚ್ ಕೆ ಪಾಟೀಲರು, ನಮ್ಮ ಕುಲಪತಿಗಳು ನಮಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವಿ ಆರ್ ಆಲ್ರೆಡಿ ರನ್ನಿಂಗ್ ಔಟ್ ಆಫ್ ಟೈಮ್. ಆದರೂ ಕೂಡ ಅವರು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾಗಿ ಕೆಲವೇ ಮಾತುಗಳನ್ನು ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ನಾನು ಪ್ರಥಮವಾಗಿ ನಾನು ವಕೀಲನಾಗಿ ಇವತ್ತು ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ನಮ್ಮ ಸೀನಿಯರ್ ಹತ್ರ ಹೋದಾಗ ಅವರು ಹೇಳಿದ್ದು ಇಷ್ಟೇ: ದೇರ್ ಆರ್ ನೋ ವೇಕೆನ್ಸೀಸ್ at the mediocre level, there are no vacancies at the average level, there is plenty of vacancies at the level of excellence. ಇದು ಸಾಧ್ಯ ಆಗಲೇ ಬಾ ಅಂತ ಹೇಳಿದ್ರು. ಆಗ ಆ ಉದ್ದೇಶದಿಂದಲೇ ಆ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡೇ ನಾನು ಪ್ರೊಫೆಷನ್ ಅನ್ನು ಸೇರಿದೆ. ಆದರೆ ಇವತ್ತು ಅನೇಕ ಗೋಲ್ಡ್ ಮೆಡಲ್ಗಳನ್ನ ಅನೇಕ ವಿದ್ಯಾರ್ಥಿನಿಯರು ಗಳಿಸಿದ್ದೀರಿ. ಇವತ್ತು ಕಾನೂನು ಫ್ಯಾಕಲ್ಟಿ
ಇದು ಮಹಾಸಾಗರ. ಎಷ್ಟು ಈಜಾಡಿದವರಿದೆ, ಎಷ್ಟು ನೀವು ಹೋರಾಟ ಮಾಡ್ತೀರಿ, ಅಭ್ಯಾಸ ಮಾಡ್ತೀರಿ, ಅಲ್ಲಿ ನಿಮಗೆ ಸ್ಥಾನ ಇದೆ. ಅದನ್ನು ಬಹಳ ಚೆನ್ನಾಗಿ ನಮ್ಮ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ವರ್ಣಿಸಿ ಹೇಳಿದ್ದಾರೆ. Brilliant chances, various faculties. Of course, the competition is very high. There are several branches of law where you can excel. There is chance. Don't think that, you are an average student, you cannot get it. No, even an average student, after passing out from law, you choose the right path. ಈ ಅಭ್ಯಾಸ ಮಾಡಿದರೆ ಯಾವುದು ಅಸಾಧ್ಯ. ಅದನ್ನು ಸಾಧನೆ ಮಾಡತಕ್ಕಂಥ ಒಂದು ಛಲ ಬೇಕು, ನೀವು ಅಭ್ಯಾಸ ಮಾಡಬೇಕು. ದಿ ಆಲ್ವೇಸ್ ವಿ ಕಾಲ್ ದಿ ಲಾ ಆಸ್ ದಿ ಜೆಲಸ್ ಮಿಸ್ಟ್ರೆಸ್. ಬೇರೆ ಕಡೆ ಗಮನ ಇರಬಾರ್ದು. ನೀವು ಯಾವುದನ್ನ ಆಯ್ಕೆ ಮಾಡಿದ್ದೀರಿ ಬದುಕಿನಲ್ಲಿ, ಅದರಲ್ಲಿ ನೀವು ಅಭ್ಯಾಸ ಮಾಡಬೇಕು, ಗಂಟೆ ಕೆಲಸ ಮಾಡಬೇಕು. ಅದಕ್ಕಾಗಿ ಆದ್ರಿಂದ ನಿಮ್ಮ ಭವಿಷ್ಯ ಬ್ರಿಲಿಯಂಟ್ ಇದೆ, ಬ್ರಿಲಿಯಂಟ್ ಚಾನ್ಸಸ್ ಇದೆ. ಆದ್ರಿಂದ ಎಲ್ಲರೂ ಕೂಡ ಇವತ್ತು ಡಿಗ್ರಿಯನ್ನ ಯಾರು ಪಡೆದಿದ್ದೀರಿ, PhD ಅನ್ನು ಪಡೆದಿದ್ದೀರಿ, ನಮ್ಗೊಂದು ರೀತಿಯಲ್ಲಿ ಅಸೂಯೆ ಆಗ್ತದೆ. ಈ ಸ್ಕೋಪ್ ನಾವು ಕಾನೂನು ಕಲಿತಾಗ ಇರಲಿಲ್ಲ. ವೈಡ್ horizon of knowledge, faculty, opportunities, so wide open. ಅನೇಕ ಈಗ ನಾನು ನೋಡಿದ್ದೇನೆ ಬ್ರಿಲಿಯಂಟ್ ಒಮ್ಮೆ when I initiated the steps to start the National Law School University in the country, particularly in Bangalore. 2 ದಿವಸ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ. ಯಾಕಾಗಿ 2 ಕೋಟಿ ಕೊಟ್ಟಿದ್ದೀರಿ ನೀವು, ಯಾಕಾಗಿ 50 ಎಕರೆ ಜಮೀನು ಕೊಟ್ಟಿದ್ದೀರಿ. ನಾನು ಹೇಳಿದೆ, ದಿಸ್ ಇಸ್ ನಾಟ್ at another law college. This is the law college of the future. And it stands out. ಬಹಳ ಹೆಮ್ಮೆಯಿಂದ ಇವತ್ತು ಹೇಳಿಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಈಗ all brilliant students, their first law today. This is a great opportunity available to you and my grandson. He wanted to become a big scientist during the school days. When it came to choosing the course, he said, I'll go to the law. ಆದ್ರಿಂದ ಆ ಕಾಲದಲ್ಲಿ ಒಂದು ರೀತಿಯಲ್ಲಿ ನಾವು ವಿ ಟು ಫೀಲ್ ಇನ್ಫೀರಿಯರ್, ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇತ್ತು. ಲಾ ತಗೊಂಡವರು ಬೇರೆ ಯಾವುದೂ ಇಲ್ಲದಿದ್ರೆ ಲಾ ತಗೊಳ್ಳೋದು ಅಂತ ಹೇಳೋದು ಅಭಿಪ್ರಾಯ ಇತ್ತು. ನಾವು ಇಟ್ ಇಸ್ ನಾಟ್ ಸೋ. ದಿ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್, ದೇ ಜಾಯಿನ್ ದಿ ಲಾ, ಮೇಕ್ ದಟ್ ಎ ಬ್ರಿಲಿಯಂಟ್ ಕ್ಯಾಂಡಿಡೇಟ್. ಇದು ಅಸಾಧ್ಯವಾದದನ್ನ ಸಾಧನೆ ಮಾಡತಕ್ಕಂಥ ಛಲ ಇದ್ರೆ ಮಾತ್ರ ಇದು ಸಾಧ್ಯ ಇದೆ. ಇವತ್ತು ಯಾವ ಕ್ಷೇತ್ರದಲ್ಲಿ ಹೋದ್ರು ಕೂಡ whichever field you go, you require brilliant lawyers. Truth has to be fought. Sentencing policy in India with special reference to offences relating to women under the guidance of Professor G.B. Patil, Professor KSLU's Law School. Level orders under Arbitration and Conciliation Act under the guidance of Professor C.S. Patil, KSLU's Law School. Ms. Suma Kogilageri for PhD on the topic, a critical study of legal issues relating to use of scientific methods in criminal investigation with special reference to narcotics. Bangalore has secured first rank in first rank in 5 years BA LLB honors. Ms. Rashmi Mandal by Karnataka State Law University. By Shri S.M. Panchagatti in the memory of late